ಸರ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ. ಓಕೆ ಸರ್, ಇದು ಎಕ್ಸಲೆಂಟ್ ಜಾಗರಿಟಿ ಅಲ್ವಾ ಸರ್ ನಿಮ್ಮ ಶಾಪ್ ಹೆಸರು? ಹೌದು. ಓಕೆ, ಕಾರ್ಕಳದಲ್ಲಿ ಇದೊಂದು ಶಾಪ್ ಇಲ್ಲಿ ಓಪನ್ ಮಾಡಬೇಕು ಅಂತ ನಿಮ್ಗೆ ಹೇಗೆ ಐಡಿಯಾ ಬಂತು ಸರ್? ಐಡಿಯಾ ಅಂದ್ರೆ ನನ್ಗೂ ಮುಂಚೆ ಕೆಲಸ ಹುಡುಕ್ತಿದ್ದೆ, ಕೆಲಸ ಸಿಗಲಿಲ್ಲ. ಈಗ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಸಜೆಷನ್ ಮಾಡಿದ್ರು, ಓಕೆ ಇದನ್ನ ಮಾಡು ಒಳ್ಳೇದಾಗ್ತದೆ, ಆಗದೆ ಇದ್ರೆ ಮತ್ತೆ ನಾವು ತಂದು ಅದಕ್ಕೆ ಏನಾದರೂ ಸಜೆಷನ್ ಮಾಡಿ ನೋಡು ಅಂತ ಹೇಳಿಬಿಟ್ರು. ಮಾಡಿದೆ, ಈಗ ಪರವಾಗಿಲ್ಲ, ಹೊಂದಾಣಿಕೆ ಆಯ್ತು. ಓಕೆ, ಎಲ್ಲರೂ ರಿಸಲ್ಟ್ ಬರೋದು ಒಳ್ಳೇದೈತೆ. ಸರಿ ಸರ್, ಇದು ಓಪನ್ ಆಗಿ ಎಷ್ಟು ಟೈಮ್ ಆಯ್ತು? ಈ 1 ತಿಂಗಳಾಯ್ತು. ಮತ್ತೆ 1 ತಿಂಗಳಾಯ್ತಾ? ಹೌದು. ಸರಿ, ನೀವು ಮೂಲತಃ ನಿಮ್ಮ ಊರು ಯಾವುದು? ನಮ್ದು ಬಿಜಾಪುರ ಮ್ಯಾಮ್. ಬಿಜಾಪುರದಿಂದ ಮಕ್ಕಳ ಎಜುಕೇಶನ್ಗೋಸ್ಕರ ಬಂದಿದ್ದು. ಓಕೆ, ಹೌದು. ಮಕ್ಕಳ ಎಜುಕೇಶನ್ ಅಂದ್ರೆ ಮಕ್ಕಳಿಗೆ ಇಲ್ಲಿ ಯಾವ ಶಾಲೆಯಲ್ಲಿ ಹಾಕಿದ್ದೀರಿ? JCC ಸ್ಕೂಲ್ಗೆ ಸೇರಿಸಿದ್ದು. ಓಕೆ ಸರಿ, ನೀವು ಅಲ್ಲಿ ಏನ್ ಮಾಡ್ತಾ ಇದ್ರಿ ಸರ್ ಬಿಜಾಪುರದಲ್ಲಿ? ಅಲ್ಲಿ ನಾನು ಫೋಟೋಗ್ರಫಿ ಮಾಡ್ತಿದ್ದೆ. ಫೋಟೋಗ್ರಫಿ. ಹೌದು. ಓಕೆ ಸರ್, ಈಗ ನೀವು ಈ ಇಷ್ಟೊಂದು ವೆರೈಟೀಸ್ ಆಫ್ ಫುಡ್ ಉಂಟು ನಮ್ಮ ಈ ಕಾರ್ಕಳದಲ್ಲಿ, ನೀವಿದು ಬೆಲ್ಲದ ಟೀಯನ್ನೇ ಮಾಡಬೇಕು, ಇಲ್ಲಿ ಇಂಥದೇ ಒಂದು ಸರ್ವಿಸ್ ಕೊಡ್ಬೇಕಂತ ನಿಮ್ಗೆ ಹೇಗೆ ಯಾಕೆ ಅನಿಸಿತದು? ನನ್ನ ಸ್ನೇಹಿತರ ಜೊತೆ ನಾನು ಚರ್ಚೆ ಮಾಡಿದಾಗಲೆಲ್ಲ ಅವ್ರು ಹೇಳಿದ್ರು, ಮತ್ತೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಮತ್ತೆ ಅಲ್ಲಿ ಜ್ಯೂಸ್ ಗೀಸು ಇಂಥದ್ದು ಏನಾದರೂ ಮಾಡ್ಬೋದು, ಅದರ ಜೊತೆಗೆ ಟೀ ಒಂದು ಮಾಡು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ರು. ಈಗ ಇದರಲ್ಲಿ ಎಕ್ಸಲೆಂಟ್ ಟೀದಲ್ಲಿ ಜ್ಯೂಸು ಇದೆ. ಓಕೆ, ಅದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದು ಪ್ರಾಡಕ್ಟ್ ಬರಬೇಕು. ಅದು ಬಂದಾದ ತಕ್ಷಣ ಅದನ್ನ ಜೊತೆಯಲ್ಲೇ 2 ಮೂವ್ ಆಗ್ತದೆ. ಓಕೆ, ಒಂದು ಕಾರ್ಕಳದಲ್ಲಿ ಒಂದು ಬೆಲ್ಲದ ಒಂದು ಚಾದ ಒಂದು ಶಾಪ್ ಓಪನ್ ಮಾಡಿದ್ರಿ ಅಲ್ವಾ? ಒಳ್ಳೆ ಕಾರ್ಕಳ ಜನರೆಲ್ಲ ಒಳ್ಳೆ ನಿಮ್ಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ನೀವು ಏನ್ ಅನ್ಕೊಂಡಿದ್ದೀರಿ ಸರ್? ಒಳ್ಳೆ ಬಿಸ್ನೆಸ್ ಆಗ್ಬೇಕು ಎಲ್ಲ, ಮಕ್ಕಳ ಎಜುಕೇಶನ್ ಒಳ್ಳೇದಾಗ್ಲಿ ಅಂತ ಬಂದು. ಹೌದು ಅಲ್ಲ, ಅದ್ರ ಜೊತೆಗೆ ಇದನ್ನು ಮೂವ್ ಆಗ್ತಾ ಇದೆ ಸರ್. ನೀವು ಅನ್ಕೊಂಡಿದ್ದೆಲ್ಲ ದೇವರು ಒಳ್ಳೆ ಮಾಡಿ ನಡೆಸ್ಕೊಡ್ಲಿ ಸರ್. ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.